ಡಿ ಕೆ ಶಿವಕುಮಾರ್ ಮುಂದಿನ 2 ವರ್ಷಕ್ಕೆ ಮುಖ್ಯಮಂತ್ರಿ ಆಗುವಂತದ್ದು ಬಹಳ ಸಂತೋಷ. ಇವತ್ತು ಜೋಡೆತ್ತಿನ ರೀತಿಯಲ್ಲಿ ಅವರು ಕೆಲಸ ಮಾಡ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಅನುಭವ, ಡಿ ಕೆ ಶಿವಕುಮಾರ್ ಅವರ ಯಂಗ್ ಅಂಡ್ ಎನರ್ಜಿಕ್, ಇವರ ಒಂದು ಪವರ್, ಡಿ ಕೆ ಬಂಡೆ ಅಂದ್ರೆ ಹೇಗೆ ಜನ ಕರೀತಾರೆ ಅದೇ ರೀತಿಯಲ್ಲಿ ಬಹಳಷ್ಟು ಇವತ್ತು ಸರ್ಕಾರ ಅಧಿಕಾರ ತರಲಿಕ್ಕೆ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಒಬ್ಬ ರಾಜ್ಯ ಅಧ್ಯಕ್ಷ ಆಗಿ, ನಮ್ಮನ್ನು ಬ್ಲಾಕ್ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ, ಇಡೀ ರಾಜ್ಯದ ಎಲ್ಲಾ ಪಕ್ಷದ ಮುಖಂಡರನ್ನು ಬೆಂಗಳೂರಿಗೆ ತರಿಸುವ ಮುಖಾಂತರ ಅದೆಷ್ಟೋ ಹೋರಾಟಗಳನ್ನು ಜನರ ಪರವಾಗಿ ಎಷ್ಟೋ ಹೋರಾಟಗಳನ್ನು, ಎಷ್ಟೋ ಕಾಲ್ನಡಿಗೆಗಳನ್ನು ಮಾಡಿದಂತ ಅನುಭವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗಿದೆ. ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಅವರು ಆಗುವಂತದ್ದು ನಮ್ಮ ಬಹಳ ಸಂತೋಷ. ನಮಗೆ ಇವತ್ತು ಅದು ಎಷ್ಟೋ ಬಾರಿ ಮಂಗಳೂರಿಗೆ, ಉಡುಪಿಗೆ, ಬೆಂಗಳೂರಲ್ಲಿ ಬೇರೆ ಬೇರೆ ಸಭೆಯಲ್ಲಿ ಅವರು ಮಾತಾಡಿದಂಥದ್ದು. ಉಡುಪಿ ಅಂದ ತಕ್ಷಣ ಅಥವಾ ಮಂಗಳೂರು ಅಥವಾ ಕರಾವಳಿ ಜಿಲ್ಲೆ ಅಂದ ತಕ್ಷಣ ಇದೊಂದು ಪುಣ್ಯದ ಭೂಮಿ, ಇಲ್ಲಿ ಬೇಕಾದಷ್ಟು ಉದ್ಯೋಗ ಅವಕಾಶ ಮಾಡುವಂತ ಅವಕಾಶ ಇದೆ ಅಂತ ಹೇಳಿದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ನಿರೀಕ್ಷೆ ಜನರು ಇಟ್ಕೊಂಡಿದ್ದಾರೆ. ಅವರೊಬ್ರು ಉದ್ಯಮಿಯಾಗಿ, ಒಬ್ರು ಒಳ್ಳೆಯ ಚಾಣಕ್ಯ ಪೊಲಿಟಿಷಿಯನ್ ಆಗಿ ಖಂಡಿತ ನಮ್ಮ ಸಿದ್ದರಾಮಯ್ಯ ಮತ್ತೆ ಅವರಿಬ್ರು ಜೋಡೆತ್ತಿನ ಹಾಗೆ ಖಂಡಿತ ಉಡುಪಿಯ ಮತ್ತೆ ಇಡೀ ರಾಜ್ಯದ ಅಭಿವೃದ್ಧಿ ಕೆಲಸ ಇನ್ನಷ್ಟು ಮಾಡ್ಲಿಕ್ಕೆ ಇದ್ದಾರೆ. ಬಹಳಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ. ಈ ಜೋಡೆತ್ತುಗಳ ಅನುಭವ ಮತ್ತೆ ಡ್ಯಾಶಿಂಗ್ ನಾಯಕತ್ವದ ಮುಖಾಂತರ ಇವತ್ತು ಖಂಡಿತ ರಾಜ್ಯದ ಅಭಿವೃದ್ಧಿ ಖಂಡಿತ ಆಗ್ತದೆ. ಇವತ್ತು ಬಿಜೆಪಿಯವರು ಬಹಳಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಯಾವುದೇ ರೀತಿ ಕೆಲಸ ಇಲ್ಲ, ಟೀಕೆ ಮಾಡುವಂತದ್ದೇ ಕೆಲಸ. ಟೀಕೆ ಕೂಡ ಒಂದು ಕಡೆ ಬೇಕು, ಆದ್ರೆ ಟೀಕೆ ಮಾಡಿದಾಗ ಖಂಡಿತ ನಮ್ಮ ನಾಯಕರಿಗೆ ಒಂದು ಕಿವಿ ಹಿಂಡಿದಾಗೆ ಆಗ್ತದೆ. ಆ ರೀತಿಯಲ್ಲಿ ನಮ್ಮ ನಾಯಕರು ಖಂಡಿತ ಜನ ಯಾವ ರೀತಿ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿಯಾಗಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಎಂಬ ನಿರೀಕ್ಷೆ ನಮ್ಮಲ್ಲಿ ಇದೆ. ಖಂಡಿತ ಶ್ರೀ ಮುಖ್ಯ ಪ್ರಾಣ ದೇವರು ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡ್ಲಿ, ಜನರ ಸೇವೆ ಮಾಡುವಂತ ಒಳ್ಳೆಯ ಶಕ್ತಿ ಕೊಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವರಿಬ್ಬರಿಗೆ ಜಯವಾಗಲಿ. ಒಂದಷ್ಟು ಕಾಂಗ್ರೆಸ್ನ ಕೆಲಸವನ್ನು ಮಾಡುವಂತಾಗ್ಲಿ, ಒಂದಷ್ಟು ಜನರ ಕಣ್ಣೀರು ಒರೆಸುವಂತ ಕೆಲಸ ಅವರಿಬ್ಬರು ನಾಯಕರಿಂದ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತೆ. ಇವತ್ತು ನಮ್ಗೆಲ್ಲರಿಗೆ ಕೂಡ ಒಂದು ಕಡೆ ಸಂಭ್ರಮ ಕೂಡ, ಒಂದು ಕಡೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರೊಬ್ಬರ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ನುಡಿದಂತೆ ನಡೆದಂತಹ, ಅವರಿಗೆ ಬಹಳಷ್ಟು ಹೆಸರುಗಳಿದೆ. ಅನ್ನ ಹೆಸರುಗಳನ್ನ ಪಡೆದುಕೊಂಡಂತಹ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿ 17 ಬಾರಿ ಬಜೆಟ್ ಅನ್ನು ಮಂಡಿಸಿದಂತಹ ಆರ್ಥಿಕ ತಜ್ಞ, ಸಾಮಾಜಿಕ ತಜ್ಞ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತಹ ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ನಮಗೆಲ್ಲರಿಗೂ ಅನುಕರಣೀಯ. ಯಾಕಂದ್ರೆ ಅವರು ಆ ಕುರ್ಚಿಯನ್ನ ಬಿಡುವಾಗ ಕೂಡ ಅದೇ ಘನತೆಯಿಂದ ಇಡೀ ಜನರ ಮನಸ್ಸಿನ ಕುರ್ಚಿಯಲ್ಲಿ ಸ್ಥಾನವನ್ನು ಪಡೆದಂತಹ ಒಂದು ಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯನವರನ್ನು ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ನುಡಿದಂತೆ 136 ಸೀಟನ್ನ ಕರ್ನಾಟಕದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ತರ್ತೇನೆ ಅಂತ ಹೇಳಿದವರು ಅದೇ ರೀತಿಯಾಗಿ ನಡೆದು 136 ಸೀಟನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿಲಿಕ್ಕೆ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ನಮ್ಮ ರಾಜ್ಯಾಧ್ಯಕ್ಷರು. ಅವರು ಈ ಸಂದರ್ಭದಲ್ಲಿ ಈ ಕುರ್ಚಿಯನ್ನ ಏರ್ತಾ ಇರುವಂತದ್ದು ಕೂಡ ನಮಗೆ ಬಹಳಷ್ಟು ಸಂತೋಷವೇ. ಅವರ ಮೇಲೆ ನಮಗೆ ಬಹಳಷ್ಟು ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ ಅವರೊಂದು ನಿಷ್ಠಾವಂತ ಕಾಂಗ್ರೆಸ್ಸಿಗರು. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಪಕ್ಷದೊಟ್ಟಿಗೆ ಗಟ್ಟಿಯಾಗಿ ನಿಂತಹ, ಯಾವುದೇ IT, ED, ಯಾವುದೇ ಕೇಂದ್ರ ಸರ್ಕಾರದ ಇಲಾಖೆಗಳ ಹೆದರಿಕೆಗೆ, ತಂತ್ರಕ್ಕೆ ಮಣಿಯದೆ ಗಟ್ಟಿಯಾಗಿ ನಿಂತು ಬಂಡೆ ತಾನು ಈ ನಮ್ಮ ಟ್ರಿಬಲ್ ಶೂಟರ್ ಅಂತ ಕೂಡ ಏನು ಹೆಸರನ್ನ ಪಡೆದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಅನುಕರಣೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ನಾನೊಬ್ಳು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ. ಖಂಡಿತವಾಗಿಯೂ ನಾವು ಯಾವುದೇ ಸ್ಥಾನವನ್ನ ಏರುವಾಗ ಅಥವಾ ಇಳಿಯುವಾಗ ಆ ನಿರ್ಲಿಪ್ತತೆ, ಆ ಒಂದು ನಮ್ಮ ಸಮರ್ಥವಾದಂತಹ ನಾಯಕತ್ವ ಇಂದಿಗೂ ಮುಂದಿಗೂ ಯಾವತ್ತೂ ಕೂಡ ಆದರ್ಶಪ್ರಾಯವಾಗಿರ್ಬೇಕು ಅಂದ್ರೆ ಈ ಎರಡೂ ನಾಯಕರು ನಮಗೆ ಆದರ್ಶಪ್ರಾಯ. ಇಬ್ರು ಕೂಡ ಸಮಾನವಾಗಿ ನಾವು ಅವರನ್ನ ಪ್ರೀತಿಸ್ತೇವೆ. ಅದರಲ್ಲಿ ಯಾವುದೇ ರೀತಿಯಾದಂತಹ, ಅವರಿಬ್ರು ಕೂಡ ಮುಂದೆ ಕೂಡ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ನನ್ನ ಆಡಳಿತ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಕೊಟ್ಟಂತಹ ಎಲ್ಲ ಭರವಸೆಗಳನ್ನ, ಗ್ಯಾರಂಟಿಗಳನ್ನ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯನವರು ಹೇಗೆ ಈಡೇರಿಸಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಜೊತೆಗೆ ಇನ್ನೂ ಹೆಚ್ಚು ನಿರೀಕ್ಷೆ ಅವರ ಮೇಲಿದೆ. ಯಾಕಂದ್ರೆ ಅವರೊಬ್ಬರು ಯುತ್ ಅಂತ ಹೇಳ್ಬೋದು, ಅಂದ್ರೆ ಅವರಲ್ಲಿ ಇನ್ನೂ ಆ ತಾಕತ್ತಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ದೇಶದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಈಗಾಗಲೇ GDPಯಲ್ಲಿ ಮುಂಚೂಣಿಯಲ್ಲಿದೆ, ಪ್ರಥಮ ಸ್ಥಾನದಲ್ಲಿದೆ. ಅದನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ತಾರೆ. ಹಾಗೆ ಜನತೆಗೆ ಸುಭದ್ರವಾದಂತಹ, ಸುಸ್ಥಿರವಾದಂತಹ, ಸುಭಿಕ್ಷವಾದಂತಹ ಆಡಳಿತವನ್ನ ಕೊಟ್ಟು ಜನ ನೆಮ್ಮದಿಯಿಂದ ಬದುಕುವಂತೆ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಹಾಗಾಗಿ
ಡಿ ಕೆ ಶಿವಕುಮಾರ್ ಅವರಿಗೂ ಶುಭಾಶಯಗಳು. ಅದೇ ರೀತಿ ಸಿದ್ದರಾಮಯ್ಯನವರ ಇನ್ನೊಂದು ಅನುಕರಣೀಯ ಅಂದ್ರೆ ಅವರು ತಾನು ಇರುವವರೆಗೆ ಕೂಡ ರಾಜ್ಯಕ್ಕಾಗಿ ರಾಜ್ಯದ ಜನರ ಪರವಾಗಿ ಹೋರಾಡ್ತೇನೆ ಅನ್ನುವಂಥದ್ದನ್ನ ಸಂದೇಶವನ್ನ ಎಲ್ಲ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಅಭಿನಂದನೆಗಳು.